ಸಿದ್ದರಾಮಯ್ಯರ ಸೀಟ್ ಮೇಲೆ ಡಿಕೆ ಕಣ್ಣು, ಆದರೆ ಡಿಕೆ ಸೀಟ್ ಮೇಲೆ ಸಾಹುಕಾರ್ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಅದರ ಹಿಂದೆ ಸೈಲೆಂಟ್ ಗೇಮ್ ಕೂಡ ನಡೀತಾ ಇದೆ. ಡಿಕೆಶಿ ಪಟ್ಟದ ಮೇಲೆ ಸಾಹುಕಾರ ಕಣ್ಣು, ಸೈಲೆಂಟ್ ಗೇಮ್ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಾಹುಕಾರ್ ಹೈಕಮಾಂಡ್ ನಾಯಕರ ಮುಂದೆ ಪಕ್ಷ ಸಂಘಟನೆ ದಾಳ. ಆ ಮೂಲಕ ಡಿಕೆ ಸ್ಥಾನ ಪಡೆಯೋದಕ್ಕೆ ಲೆಕ್ಕಾಚಾರಗಳಾಗ್ತಿದೆ. ನಾಯಕತ್ವದ ಬಗ್ಗೆ ಬಲವಾಗಿ ವಾದಿಸಿರುವಂತಹ ಜಾರಕಿಹೊಳಿ ಮೇ 4ರ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆನಾ? ದೆಹಲಿ ಅಂಗಳದಲ್ಲಿ ನಡೆದಿದೆ ದೊಡ್ಡ ಮಟ್ಟದ ಚರ್ಚೆ. ಅವತ್ತಿನ ದಿನ ಸಿದ್ದರಾಮಯ್ಯರ ಮಗ ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ರು. ಆ ಮಾತಿನ ಅರ್ಥ ಇವತ್ತು ಅರ್ಥ ಆಗ್ತಾ ಇದೆ. ನನ್ನ ತಂದೆಯ ಕಾಲಾವಧಿಯ ನಂತರ ಮುಂದೊಬ್ಬ ಅಹಿಂದ ನಾಯಕ ಎದ್ದು ಬರುವವನಾಗಿದ್ದರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ. ಅದು ಹೇಳಿದ ನಂತರ ಆ ಮನುಷ್ಯನಿಗೆ ಸಾಕಷ್ಟು ಸವಾಲುಗಳೆಲ್ಲ ಎದುರಾಗಿತ್ತು. ಸೊ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಒಂದೇ ಪಕ್ಷದಲ್ಲಿ ಜಾಂಡಾ ಊರಿರುವ ಅನೇಕ ನಾಯಕರುಗಳ ಪೈಕಿ ಸತೀಶ್ ಜಾರಕಿಹೊಳಿ ಅಗ್ರಗಣ್ಯ ಸ್ಥಾನದಲ್ಲಿ ಬರ್ತಾರೆ. ಸೊ ಹೀಗಿದ್ದಾಗ ವಲಸೆ ಬಂದ ನಾಯಕರಿಗೆ ನೀವು ಸ್ಥಾನ ಕೊಡಬೇಡಿ, ತಟಸ್ಥವಾಗಿ ನಿಂತಿರುವ ನಾಯಕರಿಗೆ ಸ್ಥಾನ ಕೊಡಿ ಅನ್ನೋ ವಾದ ಇತ್ತಲ್ಲ, ಆ ವಾದಕ್ಕೆ ಸೂಕ್ತ ಅನಿಸೋದು ಸತೀಶ್ ಜಾರಕಿಹೊಳಿ. ಸೊ ಡಿ ಕೆ ಶಿವಕುಮಾರ್ ಅವರ ಸ್ಥಾನಕ್ಕೂ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಕೊಂಡು ಕೂತಿರೋದು ಸುಳ್ಳಲ್ಲ ಅನ್ನೋ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಯಾವ ಸ್ಥಾನ? CM ಸ್ಥಾನ ಅಲ್ಲ, ಬದಲಾಗಿ KPCC ರಾಜ್ಯ ಅಧ್ಯಕ್ಷನ ಸ್ಥಾನ. ಆ ಸ್ಥಾನ ಒಂದು ವೇಳೆ ತೆರವಾದರೆ ಇಲ್ಲಿ ಮತ್ತೊಂದು ಸುಳಿವು ಕೊಡ್ತಾ ಇದೆ. CM ಸ್ಥಾನ ಬದಲಾಗೋ ಸುಳಿವು. CM ಸ್ಥಾನ ಬದಲಾದರೆ DKಗೆ ಆ ಸ್ಥಾನ ಹೋಗುತ್ತೆ, DKಯ ಸ್ಥಾನ ತೆರವಾದರೆ ಆ ಸ್ಥಾನದ ಮೇಲೆ ಜಾರಕಿಹೊಳಿ ಕಣ್ಣಿಟ್ಕೊಂಡು ಕೂತಿರ್ತಾರೆ. ಇನ್ನು ಕೇವಲ ಇದರ ಆಕಾಂಕ್ಷಿ ಜಾರಕಿಹೊಳಿ ಮಾತ್ರ ಅಲ್ಲ, ಬದಲಾಗಿ MBB ಬರ್ತಾರೆ. ಇನ್ನು ಆ ಲಿಸ್ಟ್ ಉದ್ದನೇ ಹೋಗುತ್ತೆ. ಒಟ್ಟಾರೆ DK ಶಿವಕುಮಾರ್ ಅವರ KPCC ಸ್ಥಾನದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಅನ್ನೋ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ಮಿಂಚಿನಂತೆ ಚರ್ಚೆಯಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.